ಸಿಲಿಂಡರ್ ಸ್ಫೋಟ ಆಗಿದೆ, 8 ಮಂದಿಗೆ ಗಾಯ ಆಗಿದೆ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 8 ಮಂದಿಗೆ ಗಂಭೀರ ಗಾಯ ಆಗಿದೆ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 8 ಮಂದಿಗೆ ಗಂಭೀರ ಗಾಯ ಆಗಿದೆ. ಸ್ಫೋಟಗೊಂಡ ರಭಸಕ್ಕೆ ಮನೆಯ ಗೋಡೆಗಳೆಲ್ಲವೂ ಕೂಡ ಛಿದ್ರವಾಗಿದೆ. ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮ, ಅಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಸಿಲಿಂಡರ್ ಸ್ಫೋಟಗೊಂಡಿದೆ. ಮನೆಯಲ್ಲಿ ಮಲಗಿರುವಾಗ ಬೆಳಗಿನ ಜಾವ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆ ಕೂಡ ಕುಸಿತ ಆಗಿದೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಗೋಡೆ ಕುಸಿತದ ಪರಿಣಾಮ ಕುಟುಂಬದ ಸದಸ್ಯರಿಗೂ ಕೂಡ ಗಾಯ ಆಗಿದೆ. ಹಾಲಪ್ಪ, ಸೋದರ ಮೈಲಾರಪ್ಪ ಸೇರಿ 8 ಜನರಿಗೆ ಗಂಭೀರ ಗಾಯ ಆಗಿದೆ. ಗಾಯಾಳುಗಳಿಗೆ ತೋರಣಗಲ್ಲು ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 8 ಮಂದಿಗೆ ಗಂಭೀರ ಗಾಯ ಆಗಿದೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸ್ಫೋಟಗೊಂಡ ರಭಸಕ್ಕೆ ಮನೆಯ ಗೋಡೆಗಳೇನಿತ್ತು, ಆ ಗೋಡೆಗಳೆಲ್ಲವೂ ಕೂಡ ಛಿದ್ರವಾಗಿದೆ. ಇದು ನಡೆದಿರುವಂಥದ್ದು ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗಾದಿಗನೂರು. ಸಿಲಿಂಡರ್ ಸ್ಫೋಟವಾಗಿ ಯಾವ ರೀತಿ ಆಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸಿಲಿಂಡರ್ ಏಕಾಏಕಿ ಸ್ಫೋಟ ಆಗಿದೆ. ಈ ಸ್ಫೋಟದಿಂದ 8 ಮಂದಿಗೆ ಗಾಯ ಆಗಿದೆ. ಎಲ್ಲರೂ ಕೂಡ ಮಲಗಿದ್ದ ಸಂದರ್ಭದಲ್ಲಿ ಈ ಸಿಲಿಂಡರ್ ಸ್ಫೋಟ ಆಗಿದೆ. ಬೆಳಗಿನ ಜಾವ ಸಮಯ. ಹಾಲಪ್ಪ, ಸೋದರ ಮೈಲಾರಪ್ಪ ಸೇರಿ 8 ಜನರಿಗೆ ಗಾಯ ಆಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಭೇಟಿ ನೀಡಿ ಆ ಘಟನೆ ಯಾಕಾಯಿತು, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ 8 ಮಂದಿಗೆ ಗಂಭೀರ ಗಾಯ ಆಗಿದೆ ಎಂಬ ಮಾಹಿತಿ ಮಾತ್ರ ಲಭ್ಯ ಆಗ್ತಾ ಇದೆ. ಇನ್ನು ಎಷ್ಟು ಜನ ಆ ಮನೆಯಲ್ಲಿ ವಾಸವಾಗಿದ್ರು, ಯಾರಿಗೆಲ್ಲ ಏನೆಲ್ಲ ತೊಂದರೆ ಆಗಿದೆ, ಎಷ್ಟು ಜನ ಆ ಸಂದರ್ಭದಲ್ಲಿ ಇದ್ರು ಎಂಬ ಎಲ್ಲ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಯಾವ ರೀತಿ ಆಯಿತು ಇಲ್ಲಿ ಸಿಲಿಂಡರ್ ಸ್ಫೋಟ ಅಂತ? ಏಕಾಏಕಿ ಸಿಲಿಂಡರ್ ಸ್ಫೋಟ ಆಯ್ತಾ? ಸದ್ಯಕ್ಕೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಇನ್ನು ಎಷ್ಟು ಜನ ಇದ್ರು ಆ ಸಂದರ್ಭದಲ್ಲಿ? ಸಾಹಿತ್ಯ ಏನು ಅಂದ್ರೆ, ಇದು ವಿಜಯನಗರ ಜಿಲ್ಲೆಯ ಗಾದಿಗನೂರು ಗ್ರಾಮದಲ್ಲಿ ಇದು ಬೆಳಗಿನ ಜಾವ ಘಟನೆ ನಡೆದಿದೆ. ದಸರಾ ಹಬ್ಬದ ಉತ್ಸವ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ತೆರಳಿ ಪೂಜೆ ಪುನಸ್ಕಾರ ಮಾಡುವ ಸಂದರ್ಭದಲ್ಲಿ ಇವರು ಬೆಳಿಗ್ಗೆ ಬೇಗ ಎದ್ದು ಸ್ನಾನಗಿನ ಮಾಡಿ ರೆಡಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವರು ಗ್ಯಾಸ್ ಆನ್ ಮಾಡಿದ್ದಾರೆ. ಆ ಆನ್ ಮಾಡಿದ ಭರದಲ್ಲಿ ನೆನಪು ಹಾರಿಬಿಟ್ಟಿದ್ದಾರೆ. ಹೀಗಾಗಿ ನೆನಪಾರಿ ಆಮೇಲೆ ಅವ್ರಿಗೆ ಫ್ಲಾಶ್ ಆಗಿದೆ. ಆನಂತರ ಅವ್ರೇನು ಗ್ಯಾಸ್ ಹಚ್ಚುವ ಸಂದರ್ಭದಲ್ಲಿ ಇದು ಫುಲ್ ಗ್ಯಾಸ್ ಹೊಗೆ ಆಗಿ ಅದು ಸ್ಫೋಟ ಆಗ್ಬಿಟ್ಟಿದೆ. ಸ್ಫೋಟ ಆಗಿ ಇಡೀ ಮನೆಯೇ ಕುಸಿದು ಬಿದ್ದಿದೆ. ಕುಟುಂಬರೆಲ್ಲ ಮನೆಯಲ್ಲಿ ಮಲಗಿದ್ದರು. ಈ ಸಂದರ್ಭದಲ್ಲಿ ಕೆಲವರಿಗೆ 8 ಜನಕ್ಕೆ ಗಾಯ ಆಗಿದೆ. ಅಂದ್ರೆ ಕುಟುಂಬರೆಲ್ಲ, ಅಂದ್ರೆ ಇದು ಹಾಲಪ್ಪ ಅಂತ ವಕೀಲರಿದ್ದಾರೆ. ಅವ್ರ ವಕೀಲರ ಪತ್ನಿ ಕವಿತಾ ಅಂತ ಇದ್ದಾರೆ. ಆ ಕವಿತಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉಳಿದ 8 ಜನ ಸಹ ಒಂದು ಸಣ್ಣ ಪುಟ್ಟಗಳು ಗಾಯವಾಗಿದ್ದಾರೆ. ಗಾಯಗೊಂಡವರಿಗೆಲ್ಲರಿಗೂ ತೋರಣಗಲ್ಲದ ಒಂದು ಸಂಜೀವಿನಿ ಅಂತ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲಿ ಗಂಭೀರವಾಗಿ ಕವಿತಾ ಅನ್ನೋರ ಪತ್ನಿ ಅವರ ವಕೀಲರ ಪತ್ನಿ ಇದ್ದಾರೆ ಕವಿತಾ ಎಂಬುವರು, ಅವರು ಗಂಭೀರವಾಗಿ ಗಾಯಗೊಂಡಾರೆ. ಅವರದ್ದು ಒಂದು ಚಿಂತಾಜನಕ ಸ್ಥಿತಿ ಆಗಿದೆ. ಈ ಸ್ಫೋಟದಲ್ಲಿ ಇಡೀ ಮನೆಯೆಲ್ಲ ಛಿದ್ರವಾಗಿ ಹೋಗ್ಬಿಟ್ಟಿದೆ. ವಾಸಿಸಲು ಸಹ ಒಂದು ಯೋಗ್ಯ ಇಲ್ಲಂತ ಒಂದು ಮನೆ ನಿರ್ಮಾಣ ಆಗ್ಬಿಟ್ಟಿದೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅಗ್ನಿಶಾಮಕ ದಳದವರು ಆಗಮಿಸಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಯಾವ ರೀತಿ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಿಲಿಂಡರ್ ಸ್ಫೋಟ ಆಗಿ ಮನೆಯಲ್ಲಿ ಮಲಗಿದ್ದಂಥವರೆಲ್ಲರಿಗೂ ಕೂಡ ಸದ್ಯಕ್ಕೆ ಗಂಭೀರ ಗಾಯ ಆಗಿದೆ. ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲು ಸಹ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸದ್ಯ ನೋಡಬೇಕಾಗತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಅಂತ. ಈಗ ಆಲ್ರೆಡಿ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸನ್ನು ಪಡ್ಕೊಳ್ಬೇಕಾಗತ್ತೆ ಪೊಲೀಸರು. ಯಾವ ರೀತಿ ಈ ಘಟನೆ ಆಯಿತು, ಆ ಸಂದರ್ಭದಲ್ಲಿ ಯಾರೆಲ್ಲ ಅಲ್ಲಿ ಮಲ್ಕೊಂಡಿದ್ರು, ಅದು ಹೇಗಾಯಿತು ಘಟನೆ. ನಮ್ಮ ಪ್ರತಿನಿಧಿ ಹೇಳುವ ಪ್ರಕಾರ ಅಲ್ಲಿ ಸಿಲಿಂಡರ್ ಆಗಿರಬಹುದು ಅಥವಾ ಗ್ಯಾಸನ್ನು ಆನ್ ಮಾಡಿ ಅದನ್ನು ಹಾಗೆ ಮರೆತು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.
ಮುಂದಿನ ದಿನಗಳಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಕ್ಕಪಕ್ಕದ ಮನೆಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಈಗ ಸಿಲಿಂಡರ್ ಸ್ಫೋಟ ಆಯಿತು ಅಂದರೆ ಕೇವಲ ಅವರ ಮನೆಗೆ ಅಷ್ಟೇ ಹಾನಿಯಾಗಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಬೆಂಕಿ ತಗಲುತ್ತೆ. ಹಾಗಾಗಿ ಅಕ್ಕಪಕ್ಕದವ್ರಿಗೆ ಏನಾದರೂ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ, ಅಲ್ಲಿದ್ದಂಥವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ, ಆರ್ಥಿಕವಾಗೂ ಕೂಡ ಕೆಲವೊಂದಿಷ್ಟು ನಷ್ಟಗಳಾಗುತ್ತೆ, ಏನೆಲ್ಲ ಹಾನಿಯಾಗಿದೆ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ನೀವು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಗೋಡೆ ಛಿದ್ರವಾಗಿ ಬಿದ್ದಿದೆ. ಅಲ್ಲಿ ಒಂದು ಮನೆ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಪಾಳು ಬಿದ್ದ ಮನೆನೋ ಅಥವಾ ಯಾವುದೋ ಮನೆ ಬಿದ್ದೋಗಿದೆ ಅಂತ ಹೇಳಬೇಕು, ಆ ರೀತಿಯಾಗಿ ಆಗಿದ ಅಷ್ಟರ ಮಟ್ಟಿಗೆ ಸಿಲಿಂಡರ್ ಸ್ಫೋಟ ಆಗಿ ಸದ್ಯಕ್ಕೆ 8 ಜನರನ್ನು ಆಸ್ಪತ್ರೆಗೆ ದಾಖಲು ಸಹ ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ಘಟನೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ದೌಡಾಯಿಸಿ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡಿದ್ರು. ಅವರ ಜೊತೆಗೆ ಅಲ್ಲಿ ಪೊಲೀಸರು ಕೂಡ ಆಗಮಿಸಿ ಕೆಲವೊಂದಿಷ್ಟು ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಗಾಯಾಳುಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ.